From Sensex to Nifty, we're on the chase. Stocks in the news, find your money place. Top gainers, top losers, market vibes we share. Join us every week, knowledge everywhere. Market Minute. ಎಲ್ರಿಗೂ ಮಾರ್ಕೆಟ್ ಮಿನಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಲ್ಲಿ ನಾವು ಮಾರ್ಕೆಟ್ ನ ಅನಾಲಿಸಿಸ್ ಮತ್ತೆ ಇನ್ಸೈಟ್ಸ್ ಮತ್ತೆ ಜಾಗತಿಕ ಸುದ್ದಿಗಳ ಬಗ್ಗೆ ಚರ್ಚಿಸ್ತೇವೆ. ಮತ್ತೆ ಮಾರ್ಕೆಟ್ ನ ಹಿಂದಿನ ವಾರದಲ್ಲಿ ಏನೆಲ್ಲ ನಡೆದಿದೆ ಮತ್ತು ಮುಂದಿನ ವಾರಕ್ಕೆ ಹೇಗೆ ಪ್ರಿಪೇರ್ ಆಗಬೇಕ ಬಗ್ಗೆ ಚರ್ಚಿಸ್ತೇವೆ. ಮೊದಲಿಗೆ ಮಾರ್ಕೆಟ್ ನ ಓವರ್ ವ್ಯೂ ಅನ್ನು ನೋಡೋಣ. ಲಾಸ್ಟ್ ವೀಕ್ ನಲ್ಲಿ ನಿಫ್ಟಿ ಮೋರ್ ದನ್ 1% ಕುಸಿದಿದೆ. 24,718 ಗೆ ಕ್ಲೋಸ್ ಆಗಿದೆ ಫ್ರೈಡೆ ಸೆಷನ್ ಆದ್ಮೇಲೆ. ಮತ್ತೆ ಸೆನ್ಸೆಕ್ಸ್ 1% ಕುಸಿದು 81,118 ಗೆ ಕ್ಲೋಸ್ ಆಗಿದೆ. ಮಿಡಲ್ ಈಸ್ಟ್ ಟೆನ್ಷನ್ಸ್ ಮತ್ತೆ ಗುರುವಾರ ನಡೆದ ಒಂದು ಏರ್ಲೈನ್ ಕ್ರಾಶ್ ನಿಂದ ಮಾರ್ಕೆಟ್ ಸೆಂಟಿಮೆಂಟ್ ಸ್ವಲ್ಪ ನೆಗೆಟಿವ್ ಆಗಿದೆ. ಇಸ್ರೇಲ್, ಇರಾನ್ ಮತ್ತು ರಷ್ಯಾ ಮತ್ತೆ ಉಕ್ರೇನ್ ನಡುವಿನ ಯುದ್ಧ ಈಗ ಸ್ವಲ್ಪ ತೀವ್ರತೆಯನ್ನು ಪಡ್ಕೊಂಡಿದೆ. ಇದರಿಂದ ಕ್ರೂಡ್ ಆಯಿಲ್ ರೇಟ್ ಜಾಸ್ತಿ ಆಗಿ ಮತ್ತೆ ಡಿಫೆನ್ಸ್ ಸೆಕ್ಟರ್ಸ್ ಕೂಡ ತುಂಬಾ ಗೇನ್ ಆಗಿದೆ. ನಿಫ್ಟಿ ಇಂಡಿಯಾ ಡಿಫೆನ್ಸ್ 2.5% ಗೇನ್ ಆಗಿತ್ತು ಈ ಇಂಡೆಕ್ಸ್. ಮತ್ತೆ ಇಂಡಿವಿಜುವಲ್ ಸ್ಟಾಕ್ಸ್ ನೋಡೋದಾದ್ರೆ GRCL, BDL ಮತ್ತು BEL ಸುಮಾರು 5-20% ಗೇನ್ ಕಂಡಿತ್ತು ಲಾಸ್ಟ್ ವೀಕ್ ಅಲ್ಲಿ. ಮತ್ತೆ ನಿಫ್ಟಿ ಅನಾಲಿಸಿಸ್ ಮಾಡೋದಾದ್ರೆ ನಿಫ್ಟಿಯ ಸಪೋರ್ಟ್ 24,400 ಇದೆ. ನೆಕ್ಸ್ಟ್ ಮೇಜರ್ ಸಪೋರ್ಟ್ ಅಂದ್ರೆ ಅದು ಬ್ರೇಕ್ ಆದ್ರೆ 24,000. ಮತ್ತೆ ರೆಸಿಸ್ಟೆಂಟ್ ನೋಡೋದಾದ್ರೆ 24,850. ಇದರಲ್ಲಿ 20 DMA ಸಿಚುಯೇಟ್ ಆಗಿದೆ. ಇದು ಬ್ರೇಕ್ ಆದ್ರೆ ಒಂದು ಶಾರ್ಟ್ ಇದು ಗೇನ್ ಕಾಣ್ಬೋದು. ಆದ್ರೆ 25,000 ಇಸ್ ಎ ಮೇಜರ್ ರೆಸಿಸ್ಟೆಂಟ್ ಈಗ. ಮತ್ತೆ 25,200 ಕೂಡ ಒಂದು ರೆಸಿಸ್ಟೆನ್ಸ್ ಇದೆ, ಅಲ್ಲಿ ಸಹ ಇದೆ ರೆಸಿಸ್ಟೆನ್ಸ್. ಮತ್ತೆ ಈಗ ಜಾಗತಿಕ ಸುದ್ದಿಗಳನ್ನು ನೋಡೋಣ ಒಮ್ಮೆ. ಜಾಗತಿಕ ಸುದ್ದಿ ಅಂದ್ರೆ ಇರಾನ್ ಮತ್ತೆ ಇಸ್ರೇಲ್ ನಡುವಿನ ಒಂದು ಕಾನ್ಫ್ಲಿಕ್ಟ್, ಯುದ್ಧ ಅಂತ ಹೇಳಿಕ್ ಆಗೋದಿಲ್ಲ, ಇದೊಂದು ಕಾನ್ಫ್ಲಿಕ್ಟ್ ಅಂತ ಹೇಳ್ಬೋದು. ಬುಧವಾರ ರಾತ್ರಿಯಿಂದ ಸ್ಟಾರ್ಟ್ ಆಗಿದೆ ಇದು. ಇಲ್ಲಿಂದ ಮಾರ್ಕೆಟ್ ಸೆಂಟಿಮೆಂಟ್ ಸ್ವಲ್ಪ ನೆಗೆಟಿವ್ ಆಗಿದೆ. ಕ್ರೂಡ್ ಆಯಿಲ್ ಪ್ರೈಸಸ್ ಕೂಡ $75 ತನಕ ಏರಿತ್ತು. ಒಂದೇ ದಿನ ಅಲ್ಲಿ ಆಲ್ಮೋಸ್ಟ್ 8% ಏರಿತ್ತು. ಇದು 2021 ನಂತರದ ದೊಡ್ಡ ಒಂದು ಏರಿಕೆ ಅಂತ ಹೇಳ್ಬೋದು ಒಂದೇ ದಿನ ಅಲ್ಲಿ. ಮತ್ತೆ US ನ CPI ಇನ್ಫ್ಲೇಷನ್ ಡೇಟಾ ಕೂಡ ಬಂದಿತ್ತು. ಇದು 0.1% ಜಾಸ್ತಿ ಇದೆ, ಆದ್ರೆ ಇದು ಎಕ್ಸ್ಪೆಕ್ಟೇಷನ್ ಗಿಂತ ಕಮ್ಮಿ. ಇದರಿಂದ ಫೆಡ್ ನೆಕ್ಸ್ಟ್ ರೇಟ್ ಕಟ್ ಅನ್ನು ತಕೊಳ್ಬಹುದು ಅಂತ ಒಂದು ಹೇಳ್ತಿದ್ದಾರೆ ಎಕ್ಸ್ಪರ್ಟ್ಸ್ ಎಲ್ಲ. ಮತ್ತೆ ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ನೋಡ್ಬೇಕಾದ್ರೆ ಇದೊಂದು ವಾರ್ ಲೈಕ್ ಸಿಚುಯೇಷನ್ ಬಿಟ್ರೆ ಮತ್ತೆ ಎಲ್ಲ ಪಾಸಿಟಿವ್ ಆಗಿದೆ. US ಮತ್ತು ಚೀನಾ ನಡುವಿನ ಟ್ಯಾರಿಫ್ ಬಗ್ಗೆ ಚರ್ಚೆ ನಡೀತು ಲಾಸ್ಟ್ ವೀಕ್. ಇದರ ಬಗ್ಗೆ ಏನು ಅಂದ್ರೆ ಅಷ್ಟೇನು ವಿಷಯಗಳು ಹೊರಗೆ ಬಂದಿಲ್ಲ. ಇನ್ನು ಬಂದ್ಮೇಲೆ ಒಂದು ಮಾರ್ಕೆಟ್ಗೆ ಪಾಸಿಟಿವ್ ಸೆಂಟಿಮೆಂಟ್ ಆಗಿ ವರ್ಕ್ ಮಾಡ್ಬೋದು ಇದು. ಮತ್ತೆ ಓವರ್ ಆಲ್ ಸೆಂಟಿಮೆಂಟ್ ನೋಡ್ಬೇಕಾದ್ರೆ ಗ್ಲೋಬಲಿ ನೋಡ್ಬೇಕಾದ್ರೆ ಸ್ವಲ್ಪ ನೆಗೆಟಿವ್ ಇದೆ. ಗ್ರೀನ್ ಸಿಗ್ನಲ್ ಮತ್ತೆ ರೆಡ್ ಸಿಗ್ನಲ್ ಗೆ ಸ್ವಾಗತ. ಇಲ್ಲಿ ನಾವು ಸೆಕ್ಟರ್ ಮತ್ತೆ ಸ್ಟಾಕ್ ಸ್ಪೆಸಿಫಿಕ್ ಏನಾದ್ರು ರೆಡ್ ಸಿಗ್ನಲ್ ಇಲ್ಲ ಗ್ರೀನ್ ಸಿಗ್ನಲ್ ಇದ್ರೆ ಡಿಸ್ಕಸ್ ಮಾಡ್ತೇವೆ. ಮೊದಲಿಗೆ ಅಹಮದಾಬಾದ್ ಫ್ಲೈಟ್ ಇನ್ಸಿಡೆಂಟ್ ನಂತರ ಆನ್ಲೈನ್ ಬುಕಿಂಗ್ ಕಂಪನಿಗಳಲ್ಲಿ ಸ್ವಲ್ಪ ಎಲ್ಲ ಕುಸಿದಿದೆ. ಥಾಮಸ್ ಕುಕ್ 2.39% ಕುಸಿದಿತ್ತು ಶುಕ್ರವಾರ. ಮತ್ತೆ TBE ಟೆಕ್ 1%, ಮತ್ತೆ ಮಹೀಂದ್ರ ಹಾಲಿಡೇಸ್ 1.5%, ಮತ್ತೆ ಈಸ್ ಮೈ ಟ್ರಿಪ್ ಮತ್ತೆ ಯಾತ್ರಾ 1.18 ಮತ್ತೆ 2.73% ಕುಸಿದಿತ್ತು. ಮತ್ತೆ ಇಸ್ರೇಲ್ ಮತ್ತು ಇರಾನ್ ಕಾನ್ಫ್ಲಿಕ್ಟ್ ನಂತರ ಕ್ರೂಡ್ ಆಯಿಲ್ ಅಲ್ಲಿ ಕೂಡ 7% ಗೇನ್ ಕಂಡಿತ್ತು. ಇದರಿಂದ OMCs ಗಳಿಗೆ ತುಂಬಾನೇ ನೆಗೆಟಿವ್ ಆಗಿದೆ ಇದು ಸೆಂಟಿಮೆಂಟ್. ಮತ್ತೆ ಆದ್ರೆ ನಮ್ಮ ONGC ಮತ್ತು ಆಯಿಲ್ ಇಂಡಿಯಾಕ್ಕೆ ಇದು ಪಾಸಿಟಿವ್, ಯಾಕಂದ್ರೆ ಕ್ರೂಡ್ ಆಯಿಲ್ ಪ್ರೈಸಸ್ ಜಾಸ್ತಿ ಆದ್ರೆ ಇವರಿಗೆ ತುಂಬಾ ಪಾಸಿಟಿವ್ ಆಗಿ ವರ್ಕ್ ಆಗುತ್ತೆ. ಮತ್ತೆ LIC ಯ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಆದ ಸುನೀತ್ ಭಟ್ನಗರ್ ಅವರು ಒಂದು ಭಾರತೀಯ ಮಾರುಕಟ್ಟೆ ಪಾಸಿಟಿವ್ ಔಟ್ಲುಕ್ ಅನ್ನು ಹೊಂದಿದ್ದಾರೆ. ಇವರು ಕನ್ಸಂಪ್ಷನ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಟಾಪ್ ಕಾಂಪೌಂಡಿಂಗ್ ಥೀಮ್ಸ್ ಅಂತ ಹೇಳಿದ್ದಾರೆ. ಈ ಎರಡು ಥೀಮ್ಗಳಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಅವರು ಹೇಳಿದ್ದಾರೆ. ಚೀನಾವು ತನ್ನ ರೇರ್ ಅರ್ತ್ ಮ್ಯಾಗ್ನೆಟ್ ಮೇಲೆ ನಿಷೇಧ ಇರುತ್ತೆ, ಎಲ್ರಿಗೂ ಗೊತ್ತೇ ಇರಬಹುದು. ಇದರಿಂದ ಭಾರತದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ತುಂಬಾನೇ ಕಷ್ಟ ಆಗ್ತಿದೆ, ಯಾಕಂದ್ರೆ ಆಟೋ ಮ್ಯಾನುಫ್ಯಾಕ್ಚರಿಂಗ್ ಅದೇ ಜುಲೈನಲ್ಲಿ ಹೆಚ್ಚಾಗಿ ಎಲ್ಲ ಸ್ಟಾಪ್ ಮಾಡ್ತಾರೆ, ಆ ತರ ಹೇಳ್ತಿದ್ದಾರೆ. ಇದಕ್ಕೆ ಭಾರತ ಆಲ್ಟರ್ನೇಟ್ ಆಗಿ
ಭಾರತ ಅಲ್ಲಿ ಏನಾದ್ರು ಅದಿರು ಏನಾದ್ರು ಸಿಗ್ತದ ನೋಡ್ತಾ ಇದೆ ಭಾರತ ಗೌರ್ಮೆಂಟ್ ಹೇಳಿದೆ. ಮತ್ತೆ ಕೆಲವು ಡೆಲಿಗೇಷನ್ ಸೆಂಡ್ ಮಾಡಿದ್ದಾರೆ, ಕಳ್ಸಿದ್ದಾರೆ ಚೀನಾಕ್ಕೆ ಮಾತಾಡಕ್ಕೆ. ಮಾರುತಿ ಸುಜುಕಿಯು ತನ್ನ ಇವಿ ತರಕಾರಿನ ಪ್ರೊಡಕ್ಷನ್ ಲಿಮಿಟ್ ಅನ್ನು ಕೂಡ ಕಮ್ಮಿ ಮಾಡಿ ಮತ್ತೆ ಲಾಂಚ್ ಅನ್ನು ಕೂಡ ಡಿಲೇ ಮಾಡಿದೆ. ಮತ್ತೆ ಮಹಾರಾಷ್ಟ್ರ ಸರ್ಕಾರ ಲಾಸ್ಟ್ ವೀಕ್ ಅಲ್ಲಿ ಒಂದು ಇಂಪೋರ್ಟ್ ಡ್ಯೂಟಿಯನ್ನು ಸ್ವಲ್ಪ ಜಾಸ್ತಿ ಮಾಡಿತ್ತು ಲಿಕ್ಕರ್ ಮೇಲೆ, ಇಂಪೋರ್ಟೆಡ್ ಲಿಕ್ಕರ್ ಮತ್ತೆ ಇಂಡಿಯಾ ಮೇಡ್ ಫಾರಿನ್ ಲಿಕ್ಕರ್ ಮೇಲೆ. ಇದರಿಂದ ಕೆಲವು ವಿಸ್ಕಿ ಶೇರ್ಗಳು ಕೂಡ ತುಂಬಾ ಕುಸಿತ ಕಂಡಿತ್ತು. ಆದ್ರೆ ಸುಲಾವಿನಿಯಾರ್ಡ್ಸ್ ಮತ್ತೆ GM ಬ್ರೇವರೀಸ್, ಸುಲಾವಿನಿಯಾರ್ಡ್ಸ್ ವೈನ್ ಮ್ಯಾನುಫ್ಯಾಕ್ಚರ್ ಮತ್ತೆ GM ಬ್ರೇವರೀಸ್ ದೇಸಿ ಲಿಕ್ಕರ್ ಮ್ಯಾನುಫ್ಯಾಕ್ಚರ್. ಇನ್ನು ಸ್ಟಾಕ್ ಸ್ಪೆಸಿಫಿಕ್ ನ್ಯೂಸ್ ನೋಡ್ಬೇಕಾದ್ರೆ ನಮ್ಮ ಕರ್ನಾಟಕದ ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅವರು RBI ಯೂನಿವರ್ಸಲ್ ಬ್ಯಾಂಕಿಂಗ್ ಗೆ ಅಪ್ಲೈ ಮಾಡಿದ್ದಾರೆ. ಮತ್ತೆ ನಮ್ಮ ಕರ್ನಾಟಕದ ಕೆನರಾ ಬ್ಯಾಂಕ್ ಅವರು 9,500 crore ನಷ್ಟು ರೈಸ್ ಮಾಡಕ್ಕೆ ಅವರ ಬೋರ್ಡ್ ಅನುಮತಿ ನೀಡಿದೆ. ಇದು ಡೆಪ್ಟ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತಾ ಇದೆ ರೈಸ್ ಮಾಡಕ್ಕೆ, ಫಂಡ್ ರೈಸ್ ಮಾಡಕ್ಕೆ. CG ಕನ್ಸ್ಯೂಮರ್ ಎಲೆಕ್ಟ್ರಿಕಲ್ಸ್ ಅವರು ಮಹಾರಾಷ್ಟ್ರ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ ಅವರಿಂದ 4,500 ಆಫ್ ಗ್ರಿಡ್ ಸೋಲಾರ್ ಫೋಟೋ ವೋಲ್ಟೈಕ್ ವಾಟರ್ ಪಂಪಿಂಗ್ ಸಿಸ್ಟಮ್ ಸಪ್ಲೈ ಮಾಡಕ್ಕೆ 101 crores ಆರ್ಡರ್ ಪಡೆದಿದ್ದಾರೆ. ಮತ್ತೆ RBI ನವರು ಯೆಸ್ ಬ್ಯಾಂಕ್ MD ಮತ್ತು CEO ಪ್ರಶಾಂತ್ ಕುಮಾರ್ ಅವರಿಗೆ 6 months ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅವರು CEO ಮತ್ತು MD ಬರುವವರೆಗೆ ಅವರಿಗೆ ಎಕ್ಸ್ಟೆನ್ಷನ್ ಸಿಗುತ್ತೆ. ಅದು October 6 ನಿಂದ ಸ್ಟಾರ್ಟ್ ಆಗುತ್ತೆ ಎಕ್ಸ್ಟೆನ್ಷನ್. ಗ್ರೋ ಕಂಪನಿ ಅವರು ಫಿಸ್ಕಲ್ ಇಯರ್ 25 ಫೈನಾನ್ಷಿಯಲ್ ರಿಸಲ್ಟ್ಸ್ ಅನ್ನು ರಿಲೀಸ್ ಮಾಡಿದ್ದಾರೆ. ಅವರು 1,819 crores ನಷ್ಟು ಪ್ರಾಫಿಟ್ ಅನ್ನು ಮಾಡಿದ್ದಾರೆ ಲಾಸ್ಟ್ ಇಯರ್. ಮತ್ತೆ FY24 ನಲ್ಲಿ 805 crore ನಷ್ಟು ಲಾಸ್ ಮಾಡಿದ್ರು ಅವರು. ರೆವೆನ್ಯೂ ನೋಡ್ಬೇಕಾದ್ರೆ 30% ಜಾಸ್ತಿ ಆಗಿದೆ, 4,056 crore ನಷ್ಟು ಜಾಸ್ತಿ ಆಗಿದೆ. ಮತ್ತೆ ಜಿಯೋ ಬ್ಲಾಕ್ ರಾಕ್ ಮ್ಯೂಚುವಲ್ ಫಂಡ್ ಮೊದಲ ಹೆಜ್ಜೆ ಇಟ್ಟಿದೆ. AMC ತನ್ನ 2 ಡೆಪ್ಟ್ ಸ್ಕೀಮ್ಸ್ ಗೆ ಸಂಬಂಧಿಸಿದಂತೆ ಸೆಬಿಗೆ ಇನಿಷಿಯಲ್ ಆಫರ್ ಡಾಕ್ಯುಮೆಂಟ್ ಫೈಲ್ ಮಾಡಿದೆ. ಈ 2 ಮ್ಯೂಚುವಲ್ ಫಂಡ್ ನೋಡೋದಾದ್ರೆ ಜಿಯೋ ಬ್ಲಾಕ್ ರಾಕ್ ಲಿಕ್ವಿಡ್ ಫಂಡ್ ಮತ್ತು ಜಿಯೋ ಬ್ಲಾಕ್ ರಾಕ್ ಮನಿ ಮಾರ್ಕೆಟ್ ಫಂಡ್ ಆಗಿದೆ. ಮತ್ತೆ ಫೋನ್ ಪೇ ಅವರು ಸಿ ಇನ್ಫೋ ಸಿಸ್ಟಮ್, ಮ್ಯಾಪ್ ಮೈ ಇಂಡಿಯಾ ಅಂತ ಎನ್ನುವ ಕಂಪನಿಯಲ್ಲಿ ನೀವು ಕೇಳಿರ್ಬೋದು. ಇದರಲ್ಲಿ 476 crore ನಷ್ಟು ಮೌಲ್ಯದ 5% ಇಕ್ವಿಟಿಯನ್ನು ಸೇಲ್ ಮಾಡಿದ್ದಾರೆ ಅವರು. June 9 ಸುಜ್ಲಾನ್ ಎನರ್ಜಿಯ ಪ್ರಮೋಟರ್ಸ್ 1,300 crore ನಷ್ಟು ಶೇರ್ ಸ್ಟಾಕ್ಸ್ ಅನ್ನು ಸೇಲ್ ಮಾಡಿದ್ದು. ಇದರಲ್ಲಿ ಮೇನ್ ಬೈಯರ್ಸ್ ನೋಡ್ಬೇಕಾದ್ರೆ ಗೋಲ್ಡ್ಮನ್ ಸ್ಯಾಕ್ಸ್, ಮಾರ್ಗನ್ ಸ್ಟ್ಯಾನ್ಲಿ ಮತ್ತೆ ಮೋತಿಲಾಲ್ ಒಸ್ವಾಲ್, ICICI ಪ್ರುಡೆನ್ಶಿಯಲ್, ಬಜಾಜ್ ಅಲಿಯನ್ಸ್ ದೊಡ್ಡ ದೊಡ್ಡ AMC ಗಳೇ ಬೈ ಮಾಡಿದೆ, ಬೈಯರ್ಸ್ ಆಗಿದೆ. HDFC ಲೈಫ್ ಇನ್ಶೂರೆನ್ಸ್ ಸಂಸ್ಥೆಯು ತನ್ನ 25th ಆನಿವರ್ಸರಿ ಸಂದರ್ಭದಲ್ಲಿ ಪಾಲಿಸಿದಾರರಿಗೆ 4,100 crore ನಷ್ಟು ಬೋನಸ್ ಅನ್ನು ಜಾರಿ ಮಾಡಿದೆ. ಇದು ಕಂಪನಿ ಜಾರಿ ಮಾಡಿದ ಅತಿ ದೊಡ್ಡ ಬೋನಸ್ ಆಗಿದೆ. ಅಪ್ಕಮಿಂಗ್ ವೀಕ್ಸ್ ಅಲ್ಲಿ ಏನೆಲ್ಲ ಇವೆಂಟ್ಸ್ ಇದೆ ನೋಡೋದಾದ್ರೆ, ಅಪ್ಕಮಿಂಗ್ ವೀಕ್ ಅಲ್ಲಿ ಫಿನಾನ್ಸ್ ಮಿನಿಸ್ಟರ್ ಅವರು GST ಮತ್ತು ಟ್ಯಾಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಒಂದು ಮೀಟಿಂಗ್ ಅನ್ನು ಕರೆದಿದ್ದಾರೆ. ಇದರಲ್ಲಿ GST ರೇಟ್ ರೇಷನಲೈಸೇಷನ್, ರೀಫಂಡ್ಸ್, ನೋಟಿಸಸ್, ಆಕ್ಷನ್ಸ್ ಮತ್ತು ಕಾನೂನು ವಿವಾದಗಳ ಬಗ್ಗೆ ಚರ್ಚೆ ನಡೆಯಲಿದೆ. ಮತ್ತೆ IPOs ನೋಡ್ಬೇಕಾದ್ರೆ ಓಸ್ವಾಲ್ ಪಂಪ್ಸ್ ಲಿಮಿಟೆಡ್ ಅವರ IPO ಓಪನ್ ಆಗಿದೆ, ಶುಕ್ರವಾರ ಓಪನ್ ಆಗಿದೆ. ಇದು 17th ಗೆ ಕ್ಲೋಸ್ ಆಗುತ್ತೆ. ಮತ್ತೆ IPO ಇದು ಮೇನ್ ಬೋರ್ಡ್ IPO ಆಗಿದ್ದು 584 to 614 ಪರ್ ಶೇರ್ ಗೆ ಪ್ರೈಸ್ ಸೆಟ್ ಮಾಡಿದ್ದಾರೆ. ಇಶ್ಯೂ ಸೈಜ್ 1,384 crores ಆಗಿದೆ. ಓಸ್ವಾಲ್ ಪಂಪ್ಸ್ IPO 42% ಸಬ್ಸ್ಕ್ರೈಬ್ ಆಗಿದೆ. GMP ಪ್ರಕಾರ 6.51% ಪ್ರೀಮಿಯಂ ಅಲ್ಲಿ ಇದು ಲೀಸ್ ಆಗೋ ಚಾನ್ಸಸ್ ಇದೆ. ವೀಕ್ಲಿ ಎಕ್ಸ್ಪೈರಿ ಬಗ್ಗೆ ಸೆಬಿ ಅವರು ಒಂದು ಸರ್ಕ್ಯುಲರ್ ರಿಲೀಸ್ ಮಾಡಿದ್ದಾರೆ. ಇನ್ನು ಎಕ್ಸ್ಚೇಂಜಸ್ ಗಳಿಗೆ ಟ್ಯೂಸ್ಡೇ ಇಲ್ಲ ಥರ್ಸ್ಡೇ ಈ 2 ದಿನ ಯಾವ್ದಾದ್ರು ಒಂದು ಚೂಸ್ ಮಾಡ್ಬೇಕಂತ ಸೆಬಿ ಅವರು ಹೇಳಿದ್ದಾರೆ. ಮತ್ತೆ BSEಯು ತನ್ನ ಸೆನ್ಸೆಕ್ಸ್ ಅನ್ನು ರೀಜಿಗ್ ಮಾಡ್ತಿದೆ. ಇದರಲ್ಲಿ BEL ಇಂಡಸ್ ಇಂಡ್ ಬ್ಯಾಂಕ್ ಅನ್ನು ರಿಪ್ಲೇಸ್ ಮಾಡಿದ್ರೆ ಟ್ರೆಂಟ್ ನೆಸ್ಲೆ ಅನ್ನು ರಿಪ್ಲೇಸ್ ಮಾಡ್ತಾ ಇದೆ. ಫೈನಲ್ ಕನ್ಕ್ಲೂಷನ್ ಹೇಳ್ಬೇಕಂದ್ರೆ ವರ್ಲ್ಡ್ ಬ್ಯಾಂಕ್ ಕೂಡ ಇಂಡಿಯಾದ ಗ್ರೋತ್ ಫೋರ್ಕಾಸ್ಟ್ ಅನ್ನು 6.3% ಗೆ ರಿಟೈನ್ ಮಾಡಿದೆ. ಮತ್ತೆ ಇಂಡಿಯಾದ ಎಕಾನಮಿ ಲಾಸ್ಟ್ಲಿ ಡ್ರಿವನ್ ಬೈ
ಡೊಮೆಸ್ಟಿಕ್ ಕನ್ಸಂಪ್ಷನ್ ಮತ್ತೆ ಸರ್ವಿಸ್ ಸೆಕ್ಟರ್ ಕೂಡ ಫಾಸ್ಟೆಸ್ಟ್ ಗ್ರೋಯಿಂಗ್ ಅಂತ ಅವ್ರು ಹೇಳಿದ್ದಾರೆ. ಮತ್ತೆ ಇಂಡಿಯಾದ ಫಾರೆಕ್ಸ್ ರಿಸರ್ವ್ ಕೂಡ ಇನ್ಕ್ರೀಸ್ ಆಗಿದೆ, 5.17 ಬಿಲಿಯನ್ ಇನ್ಕ್ರೀಸ್ ಆಗಿ 696.65 ಬಿಲಿಯನ್ಗೆ ಆಸ್ ಆಫ್ ಜೂನ್ 16 ಇತ್ತು. ಮತ್ತೆ USDA ಇಂಡಿಯಾದ ರೈಸ್ ಔಟ್ಪುಟ್ ಎಸ್ಟಿಮೇಟ್ ಅನ್ನು 150 ಮಿಲಿಯನ್ ಟನ್ಸ್ ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಮತ್ತೆ ಒಳ್ಳೆ ರೈನಿ ಸೀಸನ್ ಇರ್ಬೋದಂತ IMD ಹೇಳಿದ್ದಾರೆ. IMD ಅವರು ಇದರಿಂದ ತುಂಬಾನೇ ಪಾಸಿಟಿವ್ ಆಗಿದೆ. ಈ ಒಂದು ವಾರ್ ಲೈಕ್ ಸಿಚುಯೇಷನ್ ಬಿಟ್ರೆ ಮತ್ತೆಲ್ಲ ಪಾಸಿಟಿವ್ ಆಗಿದೆ. ಕ್ರೂಡ್ ಪ್ರೈಸಸ್ ಈಸ್ ಕ್ರೂಷಿಯಲ್ ಫಾರ್ ಅವರ್ ಎಕಾನಮಿ. ಅದು ಇಲ್ಲೇ ಸೆಟ್ ಆದ್ರೆ ಓಕೆ, ಇನ್ನು ಇನ್ಕ್ರೀಸ್ ಆದ್ರೆ ಸ್ವಲ್ಪ ಕಷ್ಟ ಆಗ್ಬೋದು, ಎಕಾನಮಿಗೂ ಕಷ್ಟ ಆಗ್ಬೋದು, ಮತ್ತೆ OMCs ಇವೆಲ್ಲ ನಷ್ಟ ಅನುಭವಿಸ್ಬೋದು ಅಂತ ಹೇಳ್ಬೋದು. ಇಷ್ಟೇ ಇವತ್ತಿಗೆ, ಮುಂದಿನ ವಾರ ನೋಡೋಣ. ನಿಮ್ಗಿದು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ, ತುಂಬಾ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸುಬ್ಬು ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.